ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಂದುವರೆದಿದೆ. ಹೇಳಿತನದ ಕೆಲಸವನ್ನ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ, ಉಗ್ರರನ್ನ ಪೋಷಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಪಾಕಿಸ್ತಾನದ ದಾಳಿಯ ವಿಫಲ ಯತ್ನಗಳ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಪಾಕಿಸ್ತಾನ ಡ್ರೋನ್ಗಳನ್ನ ಬಳಕೆ ಮಾಡಿ, ಕ್ಷಿಪಣಿಗಳನ್ನ ಬಳಕೆ ಮಾಡಿ ನಾಗರಿಕರನ್ನ ಗುರಿಯಾಗಿಸಿ ನಿನ್ನೆ ರಾತ್ರಿ ಯಾವ ರೀತಿ ದಾಳಿಯನ್ನ ಮಾಡುವಂತಹ ಪ್ರಯತ್ನ ಮಾಡ್ತು ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಪಾಕಿಸ್ತಾನದ ಪ್ರತಿ ಪ್ರಯತ್ನವೂ ಕೂಡ ವಿಫಲವಾಗಿದೆ. ಛಿದ್ರವಾಗಿದೆ ಅನ್ನುವುದಕ್ಕೆ ಸಾಕ್ಷಿ ಛಿದ್ರವಾಗಿ ಭಾರತದ ಭೂಮಿಯಲ್ಲಿ ಬಂದು ಬಿದ್ದಿರುವಂತಹ ಪಾಕಿಸ್ತಾನದ ಡ್ರೋನ್ಗಳ ಅವಶೇಷಗಳು, ಪಾಕಿಸ್ತಾನದ ಮಿಸೈಲ್ಗಳ ಅವಶೇಷಗಳು. ಬೇರೆ ಬೇರೆ ಭಾಗದಲ್ಲಿ, ಗಡಿ ಭಾಗದಲ್ಲಿರುವಂತಹ ಜಮ್ಮು ಕಾಶ್ಮೀರ, ರಾಜಸ್ಥಾನ್, ಗುಜರಾತ್, ಪಂಜಾಬ್ ಈ ರಾಜ್ಯಗಳ ಬೇರೆ ಬೇರೆ ಗ್ರಾಮಗಳಲ್ಲಿ ಬಂದು ಬಿದ್ದಿರುವಂತಹ ಪಾಕಿಸ್ತಾನದ ಡ್ರೋನ್ಗಳ, ಮಿಸೈಲ್ಗಳ ಅವಶೇಷಗಳನ್ನ ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಪಂಜಾಬ್ನ ಮುಲ್ಕಾನಿ ಗ್ರಾಮದಲ್ಲಿ ಡ್ರೋನ್ನ ಅವಶೇಷ ಪತ್ತೆಯಾಯಿತು. ಮತ್ತೊಂದು ಭಾಗದಲ್ಲಿ ಮಿಸೈಲ್ನ ಅವಶೇಷ ಪತ್ತೆಯಾಯಿತು. ಹಲವು ಭಾಗಗಳಲ್ಲಿ, ಯಾಕಂದ್ರೆ ನಿನ್ನೆ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ಮಾಡುವಂತಹ ಪ್ರಯತ್ನ ಪಾಕಿಸ್ತಾನ ಮಾಡಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ. ಮೊನ್ನೆ ಏನ್ ದಾಳಿಯನ್ನ ಮಾಡ್ತು ಅದಕ್ಕಿಂತ 3 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಡ್ರೋನ್ಗಳನ್ನ ಬಳಕೆ ಮಾಡಿದೆ ಪಾಕಿಸ್ತಾನ. ಭಾರತದ ವಿರುದ್ಧ, ಭಾರತದ ಸೇನಾ ನೆಲೆಗಳ ವಿರುದ್ಧ, ಭಾರತದ ನಾಗರಿಕರ ವಿರುದ್ಧ, ಜೊತೆಗೆ ಮಿಸೈಲ್ನ ಕೂಡ ಬಳಕೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದೆ. ವಿಪರ್ಯಾಸ ಅಂದ್ರೆ ಆ ಯಾವ ಪ್ರಯತ್ನಗಳು ಕೂಡ ಸಕ್ಸಸ್ ಕಂಡಿಲ್ಲ. ಆ ಯಾವ ಪ್ರಯತ್ನಗಳು ಕೂಡ ಯಶಸ್ವಿಯಾಗಿಲ್ಲ. ಅವ್ರೇನ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಫೈರಿಂಗ್ ಅನ್ನ ಮಾಡಿದ್ರು, ತಮ್ಮ ಡ್ರೋನ್ಗಳನ್ನ ಹಾರಿಸಿದ್ರು, ಮಿಸೈಲ್ಗಳನ್ನ ಹಾರಿಸಿದ್ರು, ಆ ಯಾವ ಡ್ರೋನ್ಗಳು, ಮಿಸೈಲ್ಗಳು ಅವರಿಟ್ಟಂತಹ ಗುರಿಯನ್ನ ಬಂದು ರೀಚ್ ಆಗಿಲ್ಲ. ಗುರಿ ರೀಚ್ ಆಗುವುದಕ್ಕೂ ಮೊದಲೇ ಛಿದ್ರವಾಗಿ ಹೀಗೆ ಭಾರತದ ಭೂ ಪ್ರದೇಶದಲ್ಲಿ ಯಾವ್ಯಾವುದೋ ಗ್ರಾಮಗಳಲ್ಲಿ ಬಂದು ಬಿದ್ದಿದ್ದಾವೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.